ಎಲ್ಲರಿಗೂ ನಮಸ್ಕಾರ. ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಿಮ್ಮೆಲ್ಲರಿಗೂ ಒಂದು ವಿಷಯ ಹೇಳಬೇಕು. ಏನಂದ್ರೆ, ಕಾಮನಬಿಲ್ಲು ಭಾವನೆಗಳ ಕಥಾಮೃತ ಎನ್ನುವ ಹೊಸ ಯೂಟ್ಯೂಬ್ ಚಾನಲ್ ಶುರು ಮಾಡ್ತಿದ್ದೀನಿ. ಅದರಲ್ಲಿ ದ್ವೇಷದ ಜ್ವಾಲೆ, ಮನದ ನಿನಾದ 2 ಕಥೆಗಳು ಹೊಸ ಚಾನಲ್ ಅಲ್ಲಿ ಶುರುವಾಗುತ್ತೆ. ಇನ್ನು ಈಗಿರುವ ಕಾಮನಬಿಲ್ಲು ಕಥಾಗುಚ್ಛ ಚಾನಲ್ ನಲ್ಲಿ ಜಾನಕಿ ರಾಮ ಕಥೆ ಮುಂದುವರಿಯುತ್ತೆ. ನನ್ನ ಈ ಚಾನಲ್ಗೆ ಸಪೋರ್ಟ್ ಕೊಟ್ಟಂತೆ ಹೊಸ ಚಾನಲ್ಗೂ ಕೂಡ ಸಪೋರ್ಟ್ ಕೊಡ್ತೀರಾ ಎಂದು ಭಾವಿಸಿದ್ದೀನಿ. ದ್ವೇಷದ ಜ್ವಾಲೆ ಇದೇ ಕೊನೆಯ ಸಂಚಿಕೆ ಈ ಚಾನಲ್ನಲ್ಲಿ ಬರುತ್ತಿರುವುದು. ಇದರ ಮುಂದಿನ ಸಂಚಿಕೆ ಕಾಮನಬಿಲ್ಲು ಭಾವನೆಗಳ ಕಥಾಮೃತ ಯೂಟ್ಯೂಬ್ ಚಾನಲ್ ಅಲ್ಲಿ ಬರುತ್ತೆ. ಹೊಸ ಚಾನಲ್ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಡಿಸ್ಕ್ರಿಪ್ಷನ್ಗೆ ಹೋಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಸಪೋರ್ಟ್ ಮಾಡಿ. ನಾನು ಹೇಳ್ತಿರುವ ಕತೆ ದ್ವೇಷದ ಜ್ವಾಲೆ ಮುಂದುವರೆದ ಸಂಚಿಕೆ. ಹಾಗಾದ್ರೆ ಕತೆ ಕೇಳೋಣ ಬನ್ನಿ. ಕತೆ ಕೇಳಿ ಹಾಗೆ ಹೋಗ್ಬೇಡಿ, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ, ಆಯ್ತಾ? ಥ್ಯಾಂಕ್ ಯು. ದ್ವೇಷದ ಜ್ವಾಲೆ ಮುಂದುವರೆದ ಸಂಚಿಕೆ. ಅಂದು ರಾತ್ರಿ ವಸುಮತಿಯವರು ಮಗನನ್ನು ಎಷ್ಟೇ ಬಲವಂತ ಮಾಡಿದರೂ ತನಗೆ ಊಟ ಬೇಡ ಎಂದು ಊಟಕ್ಕೆ ಬರಲಿಲ್ಲ ಅವನು. ಹೆತ್ತ ಕರುಳಿಗೆ ಮಗ ಏನು ಬೇಜಾರಿನಲ್ಲಿ ಇದ್ದಾನೆ ಎಂದು ಬಹುಬೇಗ ತಿಳಿಯಿತು. ಸಾಗರಿ ಇದ್ದಿದ್ದರಿಂದ ಏನು ಕೇಳದೆ ಸುಮ್ಮನಾದರು. ಆರ್ಯ ಊಟ ಬೇಡ ಎಂದರೂ ಕೂಡ ಸಾಗರಿ ಮಾತಿಗಾದರೂ ಊಟ ಮಾಡು ಎಂದು ಹೇಳಲಿಲ್ಲ. ತನ್ನ ಪಾಡಿಗೆ ತಾನು ಡೈನಿಂಗ್ ಟೇಬಲ್ ನಲ್ಲಿ ಕುಳಿತು ಊಟ ಮಾಡಿ ಮಲಗಲು ನಡೆದಳು. ಅಮ್ಮ ನೋಡು, ಆರ್ಯ ಊಟ ಬೇಡ ಎಂದು ಮಲಗಿದ್ದಾನೆ, ಇವಳು ಮಾತ್ರ ಬಕಾಸುರಿಯ ಹಾಗೆ ಹೊಟ್ಟೆ ತುಂಬ ತಿಂದು ಹೇಗೆ ಹೋಗ್ತಿದ್ದಾಳೆ ನೋಡು. ಗಂಡ ಊಟ ಮಾಡಿಲ್ಲ ಎನ್ನುವ ಬೇಜಾರು ಸ್ವಲ್ಪನಾದ್ರೂ ಇದೆಯಾ ಇವಳಿಗೆ? ಯಾವ ಆಂಗಲ್ ನಿಂದ ಇವಳು ನನ್ನ ತಮ್ಮನಿಗೆ ಜೋಡಿ ಆಗುತ್ತಾಳೆ ಎಂದು ಮದುವೆ ಮಾಡಿದೆ ಎಂದು ತುಸು ಕೋಪ ಬೆರೆಸಿಯೇ ಹೇಳಿದನು ಮೌರ್ಯ. ಮೌರ್ಯ ಕುಡಿದಿದ್ದರೆ ಕುಡಿದು ಮಾತನಾಡುತ್ತಾನೆ ಎಂದು ಸುಮ್ಮನಾಗುತ್ತಿದ್ದರು. ಆದರೆ ಅಂದು ಕುಡಿದಿರಲಿಲ್ಲ. ಮೌರ್ಯ, ಯಾಕೋ ಹಾಗೆ ಮಾತಾಡ್ತಿದೀಯಾ? ಗಂಡ ಊಟ ಮಾಡಿಲ್ಲ ಅಂತ ಇವಳು ಹಸಿದುಕೊಂಡಿರಬೇಕಾ? ಆರ್ಯ ಮಧ್ಯಾಹ್ನ ಲೇಟಾಗಿ ಊಟ ಮಾಡಿದ್ನಂತೆ, ಅದಕ್ಕೆ ಹಸಿವಿಲ್ಲ ಎಂದು ಹೇಳಿದ. ಸಾಗರಿಗೆ ಹಸಿವಾಗಿರುತ್ತೆ, ಅದಕ್ಕೆ ಊಟ ಮಾಡಿ ಹೋಗುತ್ತಿದ್ದಾಳೆ. ಇದ್ರಲ್ಲಿ ನಿನಗೇನು ತಪ್ಪು ಕಾಣಿಸಿತು? ಸುಮ್ಮನೆ ಊಟ ಮಾಡು ಎಂದು ಮಗನಿಗೆ ಗದರಿದರು. ನೀನೆಲ್ಲಿ ಅವಳನ್ನು ಬಿಟ್ಟು ಕೊಡ್ತೀಯ? ನಿನಗೆ ಮಗನಿಗಿಂತ ಸೊಸೆ ಹೆಚ್ಚಾಗಿದ್ದಾಳೆ, ಏನಾದ್ರೂ ಮಾಡಿಕೊ, ನನಗೇನು ಎಂದವನು ತಿನ್ನುತ್ತಿದ್ದ ತಟ್ಟೆಗೆ ಕೈ ತೊಳೆದು ನಡೆದನು. ಅದೇನಾಗಿದೆಯೋ ಇವನಿಗೆ. ಸಾಗರಿ ಮುಖ ಕಂಡರೆ ಆಗುವುದಿಲ್ಲ, ಅದು ಯಾವಾಗ ಬದಲಾಗುತ್ತಾನೋ ಗೊತ್ತಿಲ್ಲ. ಈಗ ಹೇಗಿದ್ದರೂ ಕುಡಿಯುವುದನ್ನು ಬಿಟ್ಟಿದ್ದಾನೆ. ಆರ್ಯನಿಗೆ ಹೇಳಿ ಆದಷ್ಟು ಬೇಗ ಒಂದು ಹುಡುಗಿ ನೋಡಿ ಮದುವೆ ಮಾಡಬೇಕು. ಮದುವೆಯಾದ ಮೇಲಾದ್ರೂ ಸರಿ ಹೋಗಬಹುದು ಎಂದುಕೊಂಡರು ವಸುಮತಿಯವರು. ಅಂದು ಬೆಳಿಗ್ಗೆ ಸಾಗರಿ ಬೇಗನೆ ಕೆಲಸಕ್ಕೆಂದು ಹೊರಟಿದ್ದಳು. ಮೌರ್ಯ ಕೂಡ ತಾನು ಹೋಗಿರುತ್ತೇನೆ, ನೀನು ಬಾ ಎಂದವನೇ ತನ್ನ ಕಾರಿನಲ್ಲಿ ಹೊರಟಿದ್ದನು. ಆರ್ಯನಿಗಂತೂ ಕೆಲಸದ ಮೇಲೆ ಆಸಕ್ತಿಯೇ ಇಲ್ಲದಂತಾಗಿತ್ತು. ಬೆಳಿಗ್ಗೆ ತಡವಾಗಿ ಎದ್ದವನು ಆಗಷ್ಟೇ ತಿಂಡಿಗೆಂದು ಕುಳಿತಿದ್ದನು. ಮಗನ ಮುಖ ಕಳೆಗುಂದಿದ್ದನ್ನು ಗಮನಿಸಿದ ವಸುಮತಿಯವರು, ಆರ್ಯ, ರಾತ್ರಿಯೂ ಊಟ ಮಾಡಿಲ್ಲ, ಈಗ ಎದ್ದು ಬಂದಿದ್ದೀಯ, ಆರೋಗ್ಯ ಸರಿಯಿದೆಯಾ ಎಂದು ಹೇಳುತ್ತಾ ಅವನ ಹಣೆ ಮುಟ್ಟಿ ನೋಡಿದರು. ಏನೂ ಆಗಿಲ್ಲಮ್ಮ, ಚೆನ್ನಾಗಿದ್ದೀನಿ, ಯಾಕೋ ಸ್ವಲ್ಪ ಸುಸ್ತು, ಹಾಗಾಗಿ ತಡವಾಗಿ ಎದ್ದಿದ್ದೇನೆ ಎಂದು ಹೇಳುತ್ತಲೇ ತಿಂಡಿ ತಿಂದನು. ಮಗ ತಿಂಡಿ ತಿಂದು ಮುಗಿಸುವವರೆಗೂ ಸುಮ್ಮನಿದ್ದವರು ಅವನು ಬಂದು ಸೋಫಾ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಾಗೆ ಅವನ ಸಮೀಪ ಹೋಗಿ ಕುಳಿತು ಅವನ ಕೈ ಹಿಡಿದವರು, ಆರ್ಯ, ನಿನ್ನೆ ಯಾಕೋ ನೀನು ತುಂಬಾ ಬೇಜಾರಿನಲ್ಲಿದ್ದೆ, ಏನಾಯ್ತು ಎಂದು ನೇರವಾಗಿ ಕೇಳಿದರು. ತಾಯಿಯ ಮಾತಿಗೆ ಏನು ಹೇಳುವುದು ಎಂದು ಯೋಚಿಸಿದವನಿಗೆ ನಿಜ ಹೇಳಲಾಗದು. ನಾನ್ಯಾಕೆ ಬೇಜಾರಿನಲ್ಲಿ ಇರಲಿ ಅಮ್ಮ, ಅಂಥದ್ದು ಏನೂ ಇಲ್ಲ, ಮಾಮೂಲಿ ಆಫೀಸ್ ಟೆನ್ಷನ್ ಅಷ್ಟೇ ಎಂದು ಮಾತು ಬದಲಾಯಿಸಿದನು. ಅಷ್ಟೇನಾ? ನೀನು ಸ್ವಲ್ಪ ಬೇಜಾರಿನಲ್ಲಿದ್ರೂ ನನ್ಗೆ ಭಯ ಆಗುತ್ತೆ ಆರ್ಯ, ನಿನ್ನ ಮುಖವನ್ನು ಹಾಗೆ ನನ್ನಿಂದ ನೋಡಲು ಆಗುವುದಿಲ್ಲ. ಅಷ್ಟೊಂದು ಟೆನ್ಷನ್ ಮಾಡಿಕೊಂಡು ಯೋಚಿಸಬೇಡ, ಆಮೇಲೆ ಆರೋಗ್ಯ ಹಾಳಾಗುತ್ತದೆ ಎಂದರು. ಯೋಚಿಸದೆ ಹೇಗಿರಲಿ ಅಮ್ಮ, ನಾನು ಮೋಸ ಹೋಗಿದ್ದೇನೆ ಎಂದು ಯಾವ ಬಾಯಿಯಲ್ಲಿ ನಿನ್ನ ಬಳಿ ಹೇಳಿಕೊಳ್ಳಲಿ ಹೇಳು? ವಿಷಯ ತಿಳಿದರೆ ನೀನು ಅದನ್ನು ಸಹಿಸುತ್ತೀಯಾ?
ಇಲ್ಲ, ಖಂಡಿತ ನಿನ್ನಿಂದ ಸಹಿಸಲು ಆಗಲ್ಲ. ನನಗೆ ತಿಳಿದಿರುವ ವಿಷಯ ನನ್ನಲ್ಲಿಯೇ ಮಣ್ಣಾಗಲಿ, ಯಾರಿಗೂ ತಿಳಿಯುವುದು ಬೇಡ ಎಂದು ತನ್ನಲ್ಲಿಯೇ ಹೇಳಿಕೊಂಡನು. ಆರ್ಯ, ನಿನ್ನ ಬಳಿ ಇನ್ನೊಂದು ವಿಷಯ ಮಾತನಾಡಬೇಕಿತ್ತು ಎಂದ ತಾಯಿಯ ಮಾತಿಗೆ ಅವರನ್ನೇ ನೋಡುತ್ತಾ ಏನಮ್ಮ ಎಂದನು. ಅದು, ಮೌರ್ಯನಿಗೆ ಈಗ ಜವಾಬ್ದಾರಿ ಬಂದಿದೆ. ಕುಡಿಯುವುದು ಕಡಿಮೆ ಮಾಡಿದ್ದಾನೆ. ಎಲ್ಲಿ ಜೀವನ ಪರ್ಯಂತ ಹೀಗೆ ಕುಡಿದು ಕುಡಿದು ಹಾಳಾಗುತ್ತಾನೋ ಎಂದು ಭಯಪಟ್ಟಿದ್ದೆ. ಸದ್ಯ ಈಗ ಜವಾಬ್ದಾರಿಯಿಂದ ಆಫೀಸಿಗೆ ಬರುತ್ತಿದ್ದಾನೆ. ಇದೇ ಸರಿಯಾದ ಸಮಯ. ಎಲ್ಲಾದ್ರೂ ಒಂದು ಹುಡುಗಿ ನೋಡಿ ಮದ್ವೆ ಮಾಡೋಣ ಕಣೋ. ನಾವೇ ಮುಂದೆ ನಿಂತು ಮದ್ವೆ ಮಾಡ್ಲಿಲ್ಲ ಎಂದರೆ ಹಾಗೆ ಉಳಿದು ಬಿಡುತ್ತಾನೆ ಎನ್ನುವ ಭಯವಾಗುತ್ತಿದೆ ನನಗೆ. ಅದಕ್ಕೆ ಟೈಮ್ ನೋಡಿ ಅವನ ಬಳಿ ಮದುವೆಯ ಬಗ್ಗೆ ಮಾತನಾಡು. ಅವನು ಒಪ್ಪಿದ್ರೆ ಮದುವೆ ಮಾಡೋಣ. ಹುಡುಗಿ ಓದಿಲ್ಲದಿದ್ರೂ ಪರವಾಗಿಲ್ಲ, ಬಡವರ ಮನೆಯ ಹುಡುಗಿಯಾದ್ರೂ ಪರವಾಗಿಲ್ಲ. ಹುಡುಗಿ ಒಳ್ಳೆಯವಳಾಗಿದ್ರೆ ಅಷ್ಟೇ ಸಾಕು. ಆ ಹುಡುಗಿಯ ಜೊತೆ ಅವನು ಚೆನ್ನಾಗಿರಬೇಕು ಅಷ್ಟೇ ಎಂದರು. ಮೌರ್ಯನಿಗೆ ಮದುವೆ ಮಾಡುವುದು ತಾಯಿ ಹೇಳಿದಷ್ಟು ಸುಲಭವಾಗಿರಲಿಲ್ಲ. ಅವನು ಮದುವೆಯಾಗುತ್ತಾನ ಎಂದು ತಾಯಿಗೆ ಹೇಳಿ ಅವರ ಆಸೆಗೆ ತಣ್ಣೀರು ಎರಚುವುದು ಬೇಡ ಎಂದು ಯೋಚಿಸಿದವನು, ಸರಿಯಮ್ಮ, ಮಾತಾಡಿ ನೋಡ್ತೀನಿ. ಅವನ ನಿರ್ಧಾರದ ಮೇಲೆ ನಾವು ಮುಂದಿನ ಹೆಜ್ಜೆ ಇಡೋಣ ಎಂದನು. ನನಗೆ ಅವನದೇ ಚಿಂತೆಯಾಗಿದೆ ಕಣೋ. ಅವನಿಗೆ ಮದುವೆಯಾಗುವವರೆಗೂ ನನಗೆ ನೆಮ್ಮದಿ ಇಲ್ಲ ಎಂದು ಮತ್ತದೇ ಬೇಸರದಲ್ಲಿ ಹೇಳಿದರು ವಸುಮತಿ. ಏನಾಗಲ್ಲಮ್ಮ, ಈಗ ಕಂಪನಿಗೆ ಬರಲು ಒಪ್ಪಿರುವವನು ಮುಂದೆ ಮದುವೆಯಾಗಲು ಕೂಡ ಒಪ್ಪಬಹುದು. ನೋಡೋಣ ಬಿಡು, ನಾನು ಆಫೀಸಿಗೆ ಹೊರಡ್ತೀನಿ ಎಂದು ಹೇಳಿ ತಯಾರಾಗಲು ಹೊರಟನು. ಕೆಲಸದ ಮೇಲೆ ಆಸಕ್ತಿ ಇಲ್ಲ ಎಂದರೂ ಕೂಡ ಮನೆಯಲ್ಲಿದ್ದರೆ ಅದೇ ಆಲೋಚನೆಗಳು ಅವನನ್ನು ಕಿತ್ತು ತಿನ್ನುತ್ತವೆ. ಕೆಲಸದ ಮೇಲೆ ಗಮನ ಕೊಟ್ಟರೆ ಸ್ವಲ್ಪ ಮಟ್ಟಿಗೆ ಎಲ್ಲ ಯೋಚನೆಗಳನ್ನು ತಳ್ಳಿ ಹಾಕಬಹುದು ಎಂದು ಯೋಚಿಸಿ ಕಚೇರಿಗೆ ನಡೆದನು ಆರ್ಯ. ಅದಾಗಲೇ ಸಂಜೆಯಾಗಿತ್ತು. ಕೆಲಸ ಮಾಡುವವರೆಲ್ಲ ಒಬ್ಬೊಬ್ಬರಾಗಿಯೇ ಹೋಗುತ್ತಿದ್ದರು. ಮೌರ್ಯ ಇನ್ನು ಲ್ಯಾಪ್ಟಾಪ್ನಲ್ಲಿ ಕೆಲಸ ಮಾಡುತ್ತಿದ್ದನು. ಆಗಲೇ ಅವನ ಫೋನ್ ಸದ್ದು ಮಾಡಿತ್ತು. ಯಾರು ಎಂದು ನೋಡಿದರೆ ತಾನು ಹಣ ನೀಡಿ ನೇಮಿಸಿದ ಡಿಟೆಕ್ಟಿವ್ ಕರೆ ಮಾಡುತ್ತಿದ್ದನು. ಅವನ ಹೆಸರು ಮೊಬೈಲ್ ಪರದೆಯ ಮೇಲೆ ಮಿನುಗುತ್ತಲೇ ತಟ್ಟನೆ ಮಾಡುತ್ತಿದ್ದ ಕೆಲಸವನ್ನು ಬಿಟ್ಟು ಕರೆ ಸ್ವೀಕರಿಸಿ, ಹೇಳು ಎಂದನು. ಸರ್, ಈಗ ಆ ಹುಡುಗಿ ಆ ಮಗುವನ್ನು ನೋಡಲು ಬಂದಿದ್ದಾಳೆ. ನೀವು ಬೇಗ ಬಂದ್ರೆ ನೀವೇ ಅವರನ್ನು ನೋಡಬಹುದು ಎಂದನು. ಹೌದಾ, ಈಗಲೇ ಹೊರಟೆ, ಲೊಕೇಶನ್ ಕಳಿಸು ಎಂದವನೇ ಲ್ಯಾಪ್ಟಾಪ್ ಮುಚ್ಚಿಟ್ಟು ಬಿರುಸಾಗಿ ಅಲ್ಲಿಂದ ಹೊರಟ ಮೌರ್ಯ. ಕಾರಿನಲ್ಲಿ ಹೋಗುವಾಗಲೂ ಮೌರ್ಯನ ಮುಖದ ಮೇಲೆ ವಿಜಯದ ನಗು ಇತ್ತು. ಸಾಗರೇ, ನಿನ್ನ ಆಟ ಇವತ್ತಿಗೆ ಕೊನೆ ಮಾಡ್ತೀನಿ ನೋಡ್ತಿರು. ಮಗು ಇದ್ದು ಹೇಳದೆ ಮೋಸ ಮಾಡಿ ಮದುವೆಯಾಗಿರುವ ನೀನು ನನ್ನ ಕ್ಯಾರೆಕ್ಟರ್ ಬಗ್ಗೆ ಮಾತಾಡ್ತೀಯಾ? ಬರ್ತಿದ್ದೀನಿ, ಈ ಮೌರ್ಯ ಯಾರು ಎನ್ನುವುದನ್ನು ನಿನಗೆ ತೋರಿಸುತ್ತೇನೆ ಎಂದು ಖುಷಿಯಲ್ಲಿ ಹೇಳಿಕೊಂಡು ಕಾರು ಚಾಲು ಮಾಡಿದನು ಮೌರ್ಯ. ಆ ಡಿಟೆಕ್ಟಿವ್ ಕಳಿಸಿದ ಲೊಕೇಶನ್ ಬಳಿ ಬಂದಿದ್ದನು ಮೌರ್ಯ. ಅವನು ಹೇಳಿದಂತೆಯೇ ದೂರದಲ್ಲಿಯೇ ಕಾರು ನಿಲ್ಲಿಸಿ ಮುಂದೆ ಬಂದನು. ಅವನ ಬಳಿಗೆ ಓಡಿ ಬಂದಂತಹ ಡಿಟೆಕ್ಟಿವ್, ಸರ್, ಇದೇ ಮನೆ ಅವರದು, ಇಲ್ಲೇ ಮಗು ಇರುವುದು ಎಂದನು. ಇನ್ಫಾರ್ಮೇಶನ್ ಪಕ್ಕಾ ತಾನೆ? ಆಮೇಲೆ ನೀನು ರಾಂಗ್ ಇನ್ಫಾರ್ಮೇಶನ್ ಕೊಟ್ಟು ನಾನು ಅಲ್ಲಿಗೆ ಹೋದಾಗ ಎಲ್ಲರ ದೃಷ್ಟಿಯಲ್ಲಿ ನಾನೇ ಕೆಟ್ಟವನಾಗ್ತೀನಿ ಎಂದನು ಗಂಭೀರವಾಗಿ. ನೋ ಸರ್, ನೀವು ಹಾಗೆಲ್ಲ ಯೋಚಿಸುವುದೇ ಬೇಡ. ಪಕ್ಕಾ ಇನ್ಫಾರ್ಮೇಶನ್ ಎಂದನು. ಸರಿ, ನೀನು ಹೊರಡು. ನಿನಗೆ ಸೇರಬೇಕಾದ ಹಣ ಬಂದು ನಿನ್ನನ್ನು ಸೇರುತ್ತೆ ಎಂದನು ಮೌರ್ಯ. ಆ ಡಿಟೆಕ್ಟಿವ್ ಅವನ ಮಾತಿಗೆ ತಲೆಯಾಡಿಸಿ ಅಲ್ಲಿಂದ ಹೊರಟನು. ಗೇಟಿನ ಬಳಿ ಬಂದು ನಿಂತನು ಮೌರ್ಯ. ಮನೆಯ ಮುಂದೆ ಸಾಗರಿ ಕಾರು ನಿಂತಿತು. ಅವಳ ಕಾರು ಇಲ್ಲೇ ಇದೆ. ಇವತ್ತು ಅವಳಿಗೆ ನಾನ್ಯಾರು ಎಂದು ತೋರಿಸುತ್ತೇನೆ ಎಂದವನು ಗೇಟನ್ನು ತೆಗೆಯಲು ಗೇಟ್ ಮೇಲೆ ಕೈ ಇರಿಸಿದನು. ಅದೇಕೋ ಬೇಡ ಎನಿಸಿತು. ಈ ರೀತಿ ಅವಳನ್ನು ಟ್ರ್ಯಾಪ್ ಮಾಡುವುದು ಸರಿಯಲ್ಲ. ಈಗಾಗಲೇ ಅವಳ ಬಣ್ಣ ನನಗೆ ತಿಳಿದಿದೆ. ಸಾಕ್ಷಿ ಸಮೇತ ಮನೆಯವರ ಮುಂದೆ ಇದನ್ನು ಬಯಲು ಮಾಡಬೇಕು. ಎಲ್ಲರ ಮುಂದೆಯೂ ಅವಳ ಮರ್ಯಾದೆ ಹೋಗ್ಬೇಕು. ಅವಳು ಮಾಡಿರುವ ಮೋಸಕ್ಕೆ ಮನೆಯವರೇ ಅವಳಿಗೆ ತಕ್ಕ ಶಿಕ್ಷೆ ಕೊಡ್ಬೇಕು ಎಂದು ಯೋಚಿಸಿದವನು ಸುತ್ತಲೂ ನೋಡುತ್ತಾ ನಿಂತನು. ಆ ಮನೆಯ ಸ್ವಲ್ಪ ದೂರದ ಪಕ್ಕದಲ್ಲಿ ಇನ್ನೊಂದು ಮನೆ ಇತ್ತು. ಅದನ್ನು ನೋಡಿದವನೇ ಅಲ್ಲಿಗೆ ಬಂದನು. ಸಾಗರಿ ಇರುವ ಮನೆಗಿಂತ ಚಿಕ್ಕದಾದ ಮನೆ ಅದು.
ಆ ಮನೆಗೆ ಕಾಂಪೌಂಡ್ ಏನೂ ಇರಲಿಲ್ಲ. ಸೀದಾ ಬಾಗಿಲ ಬಳಿ ಬಂದವನು ಕರೆಗಂಟೆ ಒತ್ತಿದನು. 60ರ ವಯಸ್ಸಿನ ಆಸುಪಾಸಿನ ವ್ಯಕ್ತಿಯೊಬ್ಬರು ಬಂದು ಬಾಗಿಲು ತೆರೆದು ಬಾಗಿಲಿನಲ್ಲಿ ನಿಂತಿದ್ದ ಮೌರ್ಯನನ್ನು ನೋಡುತ್ತಾ, ಯಾರು ನೀವು ಎಂದರು ಅನುಮಾನದಲ್ಲಿ. ಸರ್, ನನ್ನ ಹೆಸರು ಮೌರ್ಯ ಎಂದು. ನಮ್ಮದು ಬಿಸ್ನೆಸ್ ಇದೆ. ನಾನು ನನ್ನ ತಮ್ಮ ಸೇರಿ ನಡೆಸುತ್ತಿರುವುದು. ಈ ಏರಿಯಾ ನನಗೆ ಇಷ್ಟವಾಯಿತು. ಇಲ್ಲಿ ಪ್ರಾಪರ್ಟಿ ಪರ್ಚೇಸ್ ಮಾಡಬೇಕು ಎನ್ನುವುದು ನನ್ನ ಆಸೆ. ಇಲ್ಲಿ ಯಾರನ್ನು ಕೇಳಬೇಕು ಎಂದು ತಿಳಿಯಲಿಲ್ಲ. ಅದಕ್ಕೆ ನಿಮ್ಮ ಮನೆಯ ಬಳಿಗೆ ಬಂದೆ. ಇಲ್ಲಿ ಯಾವುದಾದ್ರೂ ಪ್ರಾಪರ್ಟಿ ಸೇಲ್ಗೆ ಇದ್ದರೆ ಹೇಳಿ, ನಾನು ಪರ್ಚೇಸ್ ಮಾಡ್ತೀನಿ. ಬೇಕಿದ್ರೆ ನಿಮ್ಗೆ ಕಮಿಷನ್ ಕೂಡ ಕೊಡ್ತೀನಿ ಎಂದನು. ಪಕ್ಕದಲ್ಲಿರುವ ಮನೆ ಯಾರದು ಎಂದು ನೇರವಾಗಿ ಕೇಳಲು ಆಗದೆ ಈ ರೀತಿ ಕೇಳಿದನು ಮೌರ್ಯ. ನಮ್ಮ ಏರಿಯಾದಲ್ಲಿ ಪ್ರಾಪರ್ಟಿ ತುಂಬಾ ಕಾಸ್ಟ್ಲಿ ಇದೆ ಕಣಪ್ಪ. ನೀನು ಬಿಸ್ನೆಸ್ ಮ್ಯಾನ್ ಎಂದು ಹೇಳ್ತಿದೀಯ. ಕಾಸ್ಟ್ಲಿ ಆದ್ರೂ ತಗೋತೀರಾ ಎಂದು ಗೊತ್ತು. ಸದ್ಯಕ್ಕೆ ಆ ರೀತಿ ಸೇಲ್ಗೆ ಇರುವ ಪ್ರಾಪರ್ಟಿ ಯಾವುದೂ ಇಲ್ಲ ಎಂದರು. ಹೌದಾ, ನೀವು ಎಷ್ಟು ವರ್ಷದಿಂದ ಇಲ್ಲಿ ಇದ್ದೀರಾ ಎಂದನು. ಇದು ನಮ್ಮ ತಾತನಿಂದ ಬಂದಿರುವ ಆಸ್ತಿ. ಈ ಸಾಲಿನಲ್ಲಿ ಇರುವ ಮನೆಗಳೆಲ್ಲವೂ ನಮ್ಮ ಕುಟುಂಬದವರದ್ದೇ. ಇದೆಲ್ಲ ನಮ್ಮ ಪಿತ್ರಾರ್ಜಿತ ಆಸ್ತಿ ಎಂದರು. ಹೋ, ಪಕ್ಕದಲ್ಲಿ ಕಾಂಪೌಂಡ್ ಹಾಕಿದೆಯಲ್ಲ, ಆ ಮನೆ ಅದು ನಿಮ್ಮದೇನಾ ಎಂದನು. ಕಾಂಪೌಂಡ್ ಕಡೆ ನೋಡುತ್ತಾ, ನನ್ನದಲ್ಲ, ನಮ್ಮ ದೊಡ್ಡಪ್ಪನ ಮಗನದ್ದು. ಅವನ ಮಕ್ಕಳೆಲ್ಲ ಫಾರಿನಲ್ಲಿ ಸೆಟಲ್ ಆಗಿದ್ದಾರೆ. ಈ ಮನೆಯನ್ನು ಬಾಡಿಗೆಗೆ ಕೊಟ್ಟಿದ್ದಾರೆ ಎಂದರು. ಹಾಗಾದ್ರೆ ಅವರು ಈ ಪ್ರಾಪರ್ಟಿನ ಸೇಲ್ ಮಾಡ್ತಾರಾ ಕೇಳಿ ನೋಡಿ ಎಂದನು. ಇಲ್ಲಪ್ಪ, ಅವರು ಸೇಲ್ ಮಾಡಲ್ಲ. ಬೇರೆ ದೇಶದಲ್ಲಿ ವಾಸವಾಗಿದ್ದರೂ ಕೂಡ ನಮ್ಮದು ಎನ್ನುವ ಆಸ್ತಿ ಬೇಕಲ್ಲ. ಮುಂದೆ ಎಲ್ಲರೂ ಬಂದು ಇಲ್ಲೇ ಸೆಟಲ್ ಆಗುವ ಪ್ಲಾನಿನಲ್ಲಿ ಇದ್ದಾರೆ. ನಮ್ಮ ಕುಟುಂಬದ ಯಾರು ಪ್ರಾಪರ್ಟಿಯನ್ನು ಸೇಲ್ ಮಾಡುವುದಿಲ್ಲ ಎಂದರು. ಹೌದಾ, ಹಾಗಾದ್ರೆ ಈ ಮನೆಯನ್ನು ನಮಗೂ ಬಾಡಿಗೆಗೆ ಕೊಡುತ್ತಾರಾ ಎಂದನು ಮೌರ್ಯ. ಇಲ್ಲ, ಈಗಾಗಲೇ 4 ವರ್ಷದಿಂದ ಸಾಗರಿ ಎನ್ನುವ ಹುಡುಗಿ ಇದ್ದಾಳೆ. ಆ ಹುಡುಗಿ ಮನೆ ಖಾಲಿ ಮಾಡುವವರೆಗೂ ಬೇರೆ ಯಾರಿಗೂ ಕೊಡುವುದಿಲ್ಲ. ತಿಂಗಳಿಗೆ ಸರಿಯಾಗಿ ಬಾಡಿಗೆ ಕೊಡ್ತಾಳೆ. ತುಂಬಾ ಒಳ್ಳೆಯ ಹುಡುಗಿ ಎಂದರು. ಹೋ, ಫ್ಯಾಮಿಲಿ ಇದ್ದಾರಾ ಎಂದು ಮತ್ತೆ ಪ್ರಶ್ನೆ ಮಾಡಿದನು. ಫ್ಯಾಮಿಲಿ ಅಂದ್ರೆ ಆ ಹುಡುಗಿಯ ಗಂಡ ಇಲ್ಲ. ಅವರ ಪರ್ಸನಲ್ ಎಲ್ಲವನ್ನು ನಾವ್ ಯಾಕೆ ಕೇಳೋಣ? ಅದು ನಮಗೆ ಗೊತ್ತಿಲ್ಲ. ಆ ಮನೆಯಲ್ಲಿ ಇರುವುದು 3 ಜನ. ಒಬ್ಬಳು ಕೆಲಸದ ಹುಡುಗಿ, ಒಂದು ಮಗು, ಮತ್ತೆ ಇವಳು. ಅಷ್ಟೇ ನಮಗೆ ಗೊತ್ತಿರುವುದು. ಸದ್ಯಕ್ಕೆ ಆ ಹುಡುಗಿ ಮನೆ ಖಾಲಿ ಮಾಡುವುದಿಲ್ಲ ಎಂದರು. ತನ್ನ ಕಿಸೆಯಲ್ಲಿದ್ದ ಕಾರ್ಡ್ ತೆಗೆದು ಅವರ ಮುಂದೆ ಹಿಡಿಯುತ್ತಾ, ಸರ್, ಇದು ನಮ್ಮ ಕಂಪನಿಯ ಕಾರ್ಡ್. ಇಲ್ಲಿ 2-3 ಕಿಲೋಮೀಟರ್ ಸುತ್ತಮುತ್ತ ಯಾವುದಾದರೂ ಪ್ರಾಪರ್ಟಿ ಸೇಲ್ಗೆ ಇದ್ದರೆ ತಿಳಿಸಿ ಎಂದನು. ಆ ವ್ಯಕ್ತಿ ಕೂಡ ಸರಿ ಎಂದು ಅವನಿಂದ ಕಾರ್ಡ್ ತೆಗೆದುಕೊಂಡರು. ಸರಿ ಸರ್, ನಾನಿನ್ನು ಬರ್ತೀನಿ ಎಂದು ಅಲ್ಲಿಂದ ಹೊರಟನು ಮೌರ್ಯ. 4 ವರ್ಷದಿಂದ ಇಲ್ಲಿದ್ದೀಯಾ ಸಾಗರಿ? ಸಿಂಗಲ್ ಪೇರೆಂಟ್ ಆಗಿ ಮಗುವನ್ನು ಒಬ್ಬಳೇ ಸಾಕುತ್ತಿದ್ದೀಯಾ? ಗ್ರೇಟ್ ನೀನು ಎಂದವನೇ ಕಾರಿನ ಬಳಿಗೆ ಬಂದು ಆರ್ಯನಿಗೆ ಕರೆ ಮಾಡಿದನು. ಆರ್ಯ ಇನ್ನು ಆಫೀಸಿನಲ್ಲಿ ಕೆಲಸ ಮಾಡುತ್ತಿದ್ದನು. ತನ್ನ ಅಣ್ಣ ಕರೆ ಮಾಡುವುದನ್ನು ನೋಡಿ ಕರೆ ಸ್ವೀಕರಿಸಿ, ಹೇಳು ಅಣ್ಣ ಎಂದನು. ಎಲ್ಲಿದೀಯಾ ಎಂದನು ಮೌರ್ಯ. ಆಫೀಸಲ್ಲಿ ಇದ್ದೀನಿ. ನೀನು ಇವತ್ತು ಬೇಗ ಹೋಗಿದೀಯಾ ಎಂದನು ಆರ್ಯ. ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಬಂದೆ. ಈಗಲೇ ನಿನ್ನ ಅತ್ತೆ ಮಾವ ಇಬ್ಬರನ್ನು ಫೋನ್ ಮಾಡಿ ಮನೆಗೆ ಬರಲು ಹೇಳು. ಆಗುತ್ತಾ ಎಂದನು. ತನ್ನ ಅಣ್ಣನ ಮಾತು ಕೇಳಿ ಆಶ್ಚರ್ಯವಾದವನು, ಅತ್ತೆ ಮಾವನ ಯಾಕೆ ಎಂದನು ಅನುಮಾನದಲ್ಲಿ. ಅವರು ಮನೆಗೆ ಬಂದಾಗ ತಿಳಿಯುತ್ತದೆ. ಎಲ್ಲರಿಗೂ ನಾನೇನೋ ಹೇಳ್ಬೇಕು. ನಾನು ತಮಾಷೆ ಮಾಡ್ತಿದ್ದೀನಿ ಎಂದು ತಿಳಿದುಕೊಳ್ಳಬೇಡ. ನೀನು ಕೂಡ ಆಫೀಸಿನಿಂದ ಬೇಗ ಹೊರಟು ಬಾ ಎಂದನು. ಮೌರ್ಯನ ಮಾತು ಇಂದು ಗಂಭೀರವಾಗಿದ್ದವು. ಅವನು ಯಾಕಾಗಿ ಹಾಗೆಲ್ಲ ಹೇಳುತ್ತಿದ್ದಾನೆ ಎಂದು ತಿಳಿಯಲಿಲ್ಲ ಆರ್ಯನಿಗೆ. ಮತ್ತೆ ಪ್ರಶ್ನೆ ಮಾಡಿದರೆ ಅವನು ಹೇಳುವುದಿಲ್ಲ ಎಂದು ಯೋಚಿಸಿದವನು, ಸರಿ ಹೇಳ್ತೀನಿ ಎಂದು ಕರೆ ತುಂಡರಿಸಿದನು. ಆರ್ಯ ತಕ್ಷಣ ತನ್ನ ಮಾವನಿಗೆ ಕರೆ ಮಾಡಿದ. ಇಬ್ಬರು ಈಗಿಂದೀಗಲೇ ಮನೆಗೆ ಹೊರಟು ಬನ್ನಿ ಎಂದು ಹೇಳಿದನು. ಆಗಲೇ ಮನೆಗೆ ಬಂದಿದ್ದ ಶ್ರೀಕಾಂತ್ ಅವರು ಗಾಬರಿಯಾಗಿ, ಏನಾಯ್ತು ಎಂದು ಕೇಳಿದರು. ಅವನಿಗೆ ಗೊತ್ತಿದ್ದರಲ್ಲವ ಹೇಳುವುದು. ಮನೆಗೆ ಬನ್ನಿ ಮಾವ, ಆಮೇಲೆ ತಿಳಿಯುತ್ತೆ ಎಂದು ಹೇಳಿದನು. ಸರಿ, ಬರ್ತೀವಿ ಎಂದರು ಶ್ರೀಕಾಂತ್. ಸಾಗರಿ ಅಲ್ಲಿಂದ ಹೊರಡಲಿ ಎಂದು ಕಾರಿನ ಬಳಿಯೇ ಕೈ ಕಟ್ಟಿ ನಿಂತನು.
ದೂರದಲ್ಲಿಯೇ ನಿಂತು ನೋಡುತ್ತಿದ್ದವನಿಗೆ ಸಾಗರಿ ಕಾರು ಅಲ್ಲಿಂದ ಹೊರಟ ನಂತರ ತಾನು ಗೇಡು ತೆಗೆದು ಒಳ ನಡೆದನು. ಮೌರ್ಯ ಮುಂದುವರಿಯುವುದು ಮುಂದಿನ ಸಂಚಿಕೆಯಲ್ಲಿ. ಒಂದು ದೊಡ್ಡ ಸತ್ಯ ಬಯಲಿಗೆ ಬರುವುದರಲ್ಲಿದೆ. ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸುವುದು ಮರೆಯಬೇಡಿ. ಧನ್ಯವಾದಗಳು.